ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಪರಿವರ್ತನೆ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ರಾತ್ರಿ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಡಿಜಿಟಲ್ ಸೇವೆಗಳ ವಿಚಾರವನ್ನೇ ತೆಗೆದುಕೊಳ್ಳೋಣ. UPI ಬಳಕೆ ಆರಂಭವಾದಾಗ ಇದ್ದಕ್ಕಿದ್ದ ಹಾಗೆ ಜನ ಅದನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಲಿಲ್ಲ. ಎಲ್ಲವೂ ಹಂತವಾಗಿ ಆಗಿದ್ದು ಈಗ ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಎಲ್ಲರೂ UPI ಸಿಸ್ಟಮ್ಗೆ ಬದಲಾಗಿದ್ದಾರೆ. ಕ್ಯಾಶ್ ಕೊಟ್ಟರು ಕೂಡ ಬೇಡ, ಪೇ ಮಾಡಿ ಅಂತ ಹೇಳ್ತಾರೆ. ಇಂಥದ್ದೊಂದು ಬದಲಾವಣೆ ಆಗೋದಕ್ಕೆ 4-5 ವರ್ಷಗಳೇ ಬೇಕಾಯಿತು ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ನಾವೀಗ ಬದಲಾವಣೆಗಳ ಬಗ್ಗೆ ಹೇಳೋದಕ್ಕೆ ಕಾರಣ ಈ ಜೋಹೋದ ಬಗ್ಗೆ ನಾವು ಈಗಾಗಲೇ ತುಂಬ ವಿಡಿಯೋಸನ್ನು ನೋಡಿರ್ತೀವಿ. ಹಾಗೆ ಗೂಗಲ್ಗೆ ಪರ್ಯಾಯವಾಗಿ ಜೋಹೋ ಯಾವ ಮಟ್ಟಿಗೆ ಬೆಳೀತಾ ಇದೆ ಅನ್ನುವ ಬಗ್ಗೆ ಸರಣಿ ವಿಡಿಯೋಗಳನ್ನು ಕೂಡ ನೀವು ನೋಡಿರ್ತೀರಾ. ಆದರೆ ಜನ ಇದ್ದಕ್ಕಿದ್ದ ಹಾಗೆ ಗೂಗಲ್ನಿಂದ ಜೋಹೋಗೆ ಶಿಫ್ಟ್ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ. ವಾಟ್ಸಪ್ ಬಳಕೆ ಮಾಡ್ತಾ ಇದ್ದವರು ಅರಟೈ ಬಳಕೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜಿಮೇಲ್ ಬಳಕೆ ಮಾಡ್ತಾ ಇದ್ದವರು ಜೋಹೋ ಮೇಲ್ ಬಳಕೆ ಮಾಡೋದಕ್ಕೆ ಸಮಯ ಕೂಡ ಹಿಡಿಯುತ್ತೆ. ಇದು ಸಹಜ. ಆದರೆ ಈ ಸಹಜ ಪ್ರಕ್ರಿಯೆಯನ್ನೇ ಮೀರಿ ಭಾರತದಲ್ಲಿ ದೊಡ್ಡದೊಂದು ಬದಲಾವಣೆಯಾಗಿದೆ. ಕೇವಲ 3 ವಾರದ ಅಂತರದಲ್ಲಿ ಬರೋಬ್ಬರಿ 12 ಲಕ್ಷ ಸರ್ಕಾರಿ ನೌಕರರು ಗೂಗಲ್ನಿಂದ ಜೋಹೋಗೆ ಶಿಫ್ಟ್ ಆಗಿದ್ದಾರೆ. ಇದು ಜಗತ್ತಿನ ಇತಿಹಾಸದಲ್ಲೇ ನಡೆದ ಅತಿ ದೊಡ್ಡ ಡಿಜಿಟಲ್ ಶಿಫ್ಟಿಂಗ್. ಅಲ್ಲಿಗೆ ಗೂಗಲ್ ಬುಡಕ್ಕೆ ಬೆಂಕಿ ಬಿದ್ದಿದೆ. ಜಗತ್ತಿನಲ್ಲಿ ಹಲವು ಯುದ್ಧಗಳನ್ನು ನಿಲ್ಲಿಸಿದ್ದ ಟ್ರಂಪ್ ವಿರುದ್ಧ ಭಾರತ ಡಿಜಿಟಲ್ ಸಮರ ಸಾರಿದ್ದು ಗೊತ್ತೇ ಆಗಲಿಲ್ಲ. ಜೋಹೋ ಗೂಗಲ್ ವಿರುದ್ಧ ಜೈಂಕಾರ ಹಾಕಿದೆ. ಸರ್ಕಾರವಂತೂ ತನ್ನ ಸರ್ಕಾರಿ ಇಲಾಖೆಗಳಲ್ಲಿ ಗೂಗಲ್ನಿಂದ ಸಂಪೂರ್ಣವಾಗಿ ಜೋಹೋಗೆ ರಿಪ್ಲೇಸ್ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಗೆ ಭಾರತದಲ್ಲಿ ಗೂಗಲ್ನ ಅಂತ್ಯದ ಆರಂಭ ಆಗಿದೆ. ಗೂಗಲ್ ಗುಲಾಮಗಿರಿಯಿಂದ ಭಾರತಕ್ಕೆ ಮುಕ್ತಿ ಸಿಗುವ ಕಾಲ ಕೂಡ ಹತ್ತಿರವಾಗಿದೆ. ಅಷ್ಟಕ್ಕೂ ಇಂಥದ್ದೊಂದು ಬದಲಾವಣೆ ಆಗಿದ್ದು ಹೇಗೆ? ಸರ್ಕಾರಿ ಅಧಿಕಾರಿಗಳು ಸಂಪೂರ್ಣವಾಗಿ ಜೋಹೋಗೆ ಶಿಫ್ಟ್ ಆಗ್ತಾವ? ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಭಾರತದಲ್ಲಿ ಅಕ್ಷರಶಃ ಜೋಹೋಗೆ ಬಿರುಗಾಳಿ ಎದ್ದಿದೆ. ಇತಿಹಾಸದಲ್ಲಿ ಕಂಡು ಕೇಳರಿದ ರೀತಿಯಲ್ಲಿ ಡಿಜಿಟಲ್ ಶಿಫ್ಟಿಂಗ್ ಆಗ್ತಾ ಇದೆ. ವಾಟ್ಸಪ್ ಬಳಕೆ ಮಾಡ್ತಾ ಇದ್ದ ಜನ ಈಗ ಅರಟೈಗೆ ಶಿಫ್ಟ್ ಆಗಿದ್ದಾರೆ. ಅದೇ ರೀತಿ ಗೂಗಲ್ ಬಳಕೆ ಮಾಡ್ತಾ ಇದ್ದ ಜನ ಜೋಹೋಗೆ ಶಿಫ್ಟ್ ಆಗಿದ್ದಾರೆ. ಗೂಗಲ್ ಯಾವೆಲ್ಲ ಸೇವೆಗಳನ್ನು ನೀಡುತ್ತೋ ಅದೆಲ್ಲ ಸೇವೆಗಳನ್ನು ಜೋಹೋ ಕೂಡ ನೀಡುತ್ತೆ. ಹೀಗಾಗಿ ನಮಗೆ ಗೂಗಲ್ ಸಾಹಸವೇ ಬೇಡ ಅಂತ ನಮ್ಮದೇ ದೇಶದ ಜೋಹೋ ಸಾಕು ಅಂತ ಜನ ಜೋಹೋ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಸರ್ಕಾರ ಕೂಡ ಈ ಬದಲಾವಣೆಗೆ ಎಂಟ್ರಿ ಕೊಟ್ಟಿದೆ. ಆರಂಭದಲ್ಲಿ ಮಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ಗಳನ್ನು ಮಾಡಿದ್ದವು ನೀವು ನೋಡಿರ್ಬೋದು. ಅದರಲ್ಲೂ ಗೃಹ ಸಚಿವ ಅಮಿತ್ ಶಾ ತನ್ನ ಅಧಿಕೃತ ಮೇಲ್ ಖಾತೆಯನ್ನು ಜಿಮೇಲ್ನಿಂದ ಜೋಹೋ ಮೇಲ್ಗೆ ಬದಲಾವಣೆ ಮಾಡಿದರು. ಈಗ ವೈಯಕ್ತಿಕವಾಗಿ ಮಾತ್ರವಲ್ಲ, ಸರ್ಕಾರಿ ನೌಕರರು ಹಾಗೂ ಇಲಾಖೆಗಳಲ್ಲೂ ಕೂಡ ಈ ಬದಲಾವಣೆಗಳು ಶುರುವಾಗಿದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಬರೋಬ್ಬರಿ 12 ಲಕ್ಷ ಸರ್ಕಾರಿ ನೌಕರರು ತಮ್ಮ ಮೇಲ್ ಖಾತೆಯನ್ನು ಜಿಮೇಲ್ನಿಂದ ಜೋಹೋ ಮೇಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇದು ಮೊದಲ ಹಂತದ ಶಿಫ್ಟಿಂಗ್. ಇನ್ನು ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ನೌಕರರು ಜೋಹೋಗೆ ಶಿಫ್ಟ್ ಆಗಲಿದ್ದಾರೆ ಅನ್ನುವ ಮಾಹಿತಿ ಇದೆ. ಯಾಕೆ ಈ ರೀತಿಯ ಬದಲಾವಣೆ ಆಗ್ತಾ ಇದೆ? ಭಾರತವನ್ನು ಈ ವಿಚಾರದಲ್ಲಿ ಕೆಣಕಿದ್ದು ಯಾರು ಅನ್ನೋದನ್ನ ಮತ್ತೆ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನಿಸುತ್ತೆ. ಯಾವಾಗ ಅಮೆರಿಕ ಭಾರತದ ಮೇಲೆ ತೆರಿಗೆ ಸಮರ ಸಾರ್ತೋ ಅಲ್ಲಿಂದ ಈ ಬದಲಾವಣೆ ಆಗೋದಕ್ಕೆ ಶುರುವಾಗಿದೆ. ಯಾವುದೇ ವಿಚಾರದಲ್ಲಿ ನಾವು ಬೇರೆ ದೇಶಗಳನ್ನು ಅವಲಂಬಿಸಿಕೊಂಡು ಇರಬಾರ್ದು ಅನ್ನೋದು ಇದರ ಮೂಲ ಉದ್ದೇಶ. ಅದರಲ್ಲೂ ಅಮೆರಿಕದ ವಿಚಾರದಲ್ಲಿ ಸಂಪೂರ್ಣವಾಗಿ ದೂರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ನಿರ್ಮಿತ ಆ್ಯಪ್ಗಳಿಂದ ಭಾರತ ದೂರ ಸರಿಯೋದಕ್ಕೆ ನಿರ್ಧಾರ ಮಾಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕೂಡ ಅಮೆರಿಕಾಗೆ ಹೇಗಾದರೂ ಮಾಡಿ ತಿರುಗೇಟು ಕೊಡಲೇಬೇಕು ಅನ್ನೋ ಕಿಚ್ಚು ಇದೆ. ಇದೇ ಕಿಚ್ಚು ಈಗ ದೊಡ್ಡದೊಂದು ಬದಲಾವಣೆಗೆ ಕಾರಣವಾಗ್ತಿರೋದು. ಆತ್ಮನಿರ್ಭರ್ ಭಾರತಕ್ಕೆ ಈ ಬದಲಾವಣೆ ದೊಡ್ಡ ಮಟ್ಟದ ಬೂಸ್ಟ್ ಕೊಟ್ಟುಬಿಟ್ಟಿದೆ. ನಾವು ಆರಂಭದಲ್ಲಿ ಹೇಳಿದಂತೆ ದೇಶದ ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗಷ್ಟೇ ತಮ್ಮ ಮೇಲ್ ಅಡ್ರೆಸ್ಸನ್ನು ಜೋಹೋ ಮೇಲ್ಗೆ ಬದಲಾವಣೆ ಮಾಡಿ ಇನ್ನು ಮುಂದೆ ಏನೇ ಮೇಲ್ ಮಾಡಬೇಕಂದ್ರೂ ಅದು ಜೋಹೋ ಮೇಲ್ಗೆ ಮಾಡಿ, ಇದು ನನ್ನ ಅಧಿಕೃತ ಮೇಲ್ ID ಅನ್ನುವ ಹೇಳಿಕೆ ಕೂಡ ಕೊಟ್ಟಿದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದರು. ಈಗ ನೀವೆಲ್ಲ ಕೇಳ್ಬೋದು, ಅರೆ ನಾವು ಗೂಗಲ್ನಿಂದ ಜೋಹೋಗೆ ಶಿಫ್ಟ್ ಆದರೆ ನಮಗೆ ಏನೆಲ್ಲ ಲಾಭ ಇದೆ? ತುಂಬಾ ಲಾಭ ಇದೆ. ಮೊದಲನೇ ಲಾಭ ಆತ್ಮನಿರ್ಭರತೆ, ಸ್ವಾವಲಂಬಿಗಳಾಗುತ್ತೇವೆ. ಅಮೆರಿಕದ ಮೇಲೆ ಡಿಫೆಂಡ್ ಆಗಬೇಕಾದ ಅಗತ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಅಮೆರಿಕ ಗೂಗಲನ್ನು ಕೂಡ ಅಸ್ತ್ರವನ್ನಾಗಿ ಬಳಕೆ ಮಾಡುವ ಸಂದರ್ಭ ಬರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಇದ್ದಕ್ಕಿದ್ದ ಹಾಗೆ ಗಲಿಬಿಲಿ ಆಗಬೇಕಾದ ಅಗತ್ಯ ಇರೋದಿಲ್ಲ. ಇನ್ನು ಎರಡನೇ ಲಾಭ ಡೇಟಾ ಸೆಕ್ಯೂರಿಟಿ. ಸ್ನೇಹಿತರೆ, ನಿಮಗೆಲ್ಲ ಒಂದು ಪ್ರಶ್ನೆ ಮೂಡಿರ್ಬೋದು, ಗೂಗಲ್ಗಳು ನಮ್ಮಿಂದ ಹೇಗೆ ಲಾಭ ಮಾಡ್ಕೊಳ್ತವೆ ಅಂತ. ಇದಕ್ಕೆ ಉತ್ತರ ತುಂಬಾ ಸುಲಭ. ಡೇಟಾ
ಹೌದು, ನಾವು ವಾಟ್ಸಪ್ನಲ್ಲಿ ಏನೆಲ್ಲ ಚಾಟ್ ಮಾಡ್ತೀವೋ ಅದನ್ನು ವಾಟ್ಸಪ್ ಡೇಟಾದ ರೂಪದಲ್ಲಿ ಮಾರಾಟ ಮಾಡುತ್ತೆ. ನಮ್ಮ ಡೇಟಾವೇ ಅವರಿಗೆ ಬಂಡವಾಳ. ನಾವು ಇವತ್ತು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ಕ್ಷಣದಲ್ಲೇ ಆ ವಿಷಯಕ್ಕೆ ಸಂಬಂಧಪಟ್ಟ ಜಾಹೀರಾತುಗಳು ನಮ್ಮ ಮೊಬೈಲ್ ಮೇಲೆ ಬರೋದಕ್ಕೆ ಶುರುವಾಗುತ್ತವೆ. ಇದನ್ನೇ ಡೇಟಾ ಅಂತ ಕರೆಯುವುದು. ನಮ್ಮ ಡೇಟಾವನ್ನೇ ಇಟ್ಕೊಂಡು ಜಾಹೀರಾತು ಸಂಸ್ಥೆಗಳು ನಮಗೆ ಜಾಹೀರಾತನ್ನು ಪ್ರದರ್ಶನ ಮಾಡ್ತವೆ. ಕೇವಲ ವೈಯಕ್ತಿಕ ಡೇಟಾಗಳು ಮಾತ್ರವಲ್ಲ, ಸರ್ಕಾರ ಮಟ್ಟದ ಡೇಟಾಗಳು ಕೂಡ ಮಾರಾಟವಾಗುವ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲೂ ಕೆಲವೊಂದು ಸೀಕ್ರೆಟ್ ವಿಚಾರಗಳು ಅಮೆರಿಕಂತ ದೇಶಕ್ಕೆ ಸುಲಭದಲ್ಲೇ ಸಿಕ್ಬಿಡ್ಬೋದು. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ತುಂಬ ದೊಡ್ಡ ಅಪಾಯ ಇರುತ್ತೆ. ಗೂಗಲ್ ಅಂತಹ ಸಂಸ್ಥೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಬಾರದೇ ಇರ್ಬೋದು. ಇನ್ನು ಮೂರನೇ ಕಾರಣ, ಹುಚ್ಚು ಅಧ್ಯಕ್ಷ ಟ್ರಂಪ್. ನಾವು ಮೊದಲೇ ಹೇಳಿದಂತೆ ಅಮೆರಿಕ ಯಾವಾಗ ಬೇಕಾದರೂ ಉಸಿರುಳಿಯಂತೆ ಬದಲಾಗುವ ದೇಶ. ಮುಂದೆ ನಮ್ಮ ಆ್ಯಪನ್ನು ನೀವು ಯಾವುದೇ ಕಾರಣಕ್ಕೂ ಬಳಕೆ ಮಾಡಲೇಬಾರ್ದು ಅನ್ನೋ ಘೋಷಣೆ ಟ್ರಂಪಿಂದ ಬಂದರೂ ಬರ್ಬೋದು. ಆಗ ಕೈ ಕಾಲು ಹಿಡ್ಕೊಳೋದಕ್ಕಿಂತ ಈಗಲೇ ಎಲ್ಲದಕ್ಕೂ ರೆಡಿ ಇದ್ದರೆ ಒಳ್ಳೆಯದಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಹಣವನ್ನು ಭಾರತದಲ್ಲೇ ಉಳಿಸ್ಬೋದು. ನಾವು ಸುಮ್ಮನೆ ಗೂಗಲನ್ನು ಬಳಕೆ ಮಾಡಿ ಅವರ ಆದಾಯ ಹೆಚ್ಚು ಮಾಡ್ತೇವೆ. ಇದರಿಂದ ಅಮೆರಿಕಾಗೆ ಲಾಭ ಆಗುತ್ತೆ ಹೊರತು ಭಾರತಕ್ಕೆ ಇದರಿಂದ ಏನೂ ಲಾಭ ಇಲ್ಲ. ಆದರೆ ಜೋಹೋವನ್ನು ಬಳಕೆ ಮಾಡಿದರೆ ಭಾರತಕ್ಕೆ ಲಾಭ. ಭಾರತದ ಕಂಪನಿಯೊಂದು ದೊಡ್ಡ ಮಟ್ಟಿಗೆ ಬೆಳೆಯುವ ಸಾಧ್ಯತೆ ಕೂಡ ಇರುತ್ತೆ. ಇದರ ಜೊತೆಗೆ ಭಾರತದ ಕಂಪನಿಗೆ ಆದಾಯ ಕೂಡ ಹರಿದು ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಸರ್ಕಾರ ಕೂಡ ಗೂಗಲ್ ಬದಲಿಗೆ ಜೋಹೋ ಬಳಕೆ ಮಾಡುವಂತೆ ಮನವಿ ಮಾಡ್ತಾ ಇರೋದು. ಹಾಗಂತ ಇದ್ದಕ್ಕಿದ್ದ ಹಾಗೆ ಗೂಗಲ್ನಿಂದ ಜೋಹೋಗೆ ಶಿಫ್ಟ್ ಆಗೋದು ಅಷ್ಟು ಸುಲಭ ಮಾತ್ರ ಖಂಡಿತ ಅಲ್ಲ. ಇದೇ ಕಾರಣಕ್ಕಾಗಿ ಸರ್ಕಾರ ಮೊದಲು ತಮ್ಮ ಇಲಾಖೆಗಳಲ್ಲಿ ಜೋಹೋವನ್ನು ಇಂಪ್ಲಿಕೇಶನ್ ಮಾಡ್ತಾ ಇದೆ. ಸರ್ಕಾರವೇ ಬದಲಾವಣೆ ಮಾಡಿದರೆ ಕೊನೆಗೆ ನಾಗರಿಕರು ಕೂಡ ಅನಿವಾರ್ಯವಾಗಿ ಆದರೂ ಜೋಹೋಗೆ ಶಿಫ್ಟ್ ಆಗಬೇಕಾಗಿ ಬರುತ್ತೆ. ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಸರ್ಕಾರದ ಪ್ರತಿ ಇಲಾಖೆಗಳಲ್ಲೂ ಕೂಡ ಗೂಗಲ್ ಬದಲಿಗೆ ಜೋಹೋ ಬಳಕೆ ಮಾಡೋದಕ್ಕೆ ಶುರು ಮಾಡಿದರೆ ಜನ ಕೂಡ ವೇಗದಲ್ಲಿ ಪರಿವರ್ತನೆ. ಇನ್ನು ಜೋಹೋದಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಗೂಗಲ್ಗಿಂತ ಸ್ಟ್ರಾಂಗ್ ಆಗಿ ಇದೆ. ಗೂಗಲ್ನಲ್ಲಿ ಕೇವಲ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದೆ, ಆದರೆ ಜೋಹೋದಲ್ಲಿ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಇದೆ. ಇನ್ನು ನಮ್ಮ ಕೆಲಸದ ಬ್ಯಾಕಪ್ ಕೂಡ ಅಷ್ಟೇ ಚೆನ್ನಾಗಿ. ಕೆಲವೊಮ್ಮೆ ನಾವು ಮಾಡಿರೋ ಫೈಲ್ ಕರೆಕ್ಟ್ ಆಗುವಂಥ ಸನ್ನಿವೇಶಗಳು ಬಂದಾಗ ನಾವು ಮಾಡಿರುವ ಎಲ್ಲ ಕೆಲಸ ನೀರಿನಲ್ಲಿ ಮಾಡಿದ ಹೋಮದ ರೀತಿ ಆಗುತ್ತೆ. ಆದರೆ ಜೋಹೋದಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ತುಂಬಾನೇ ಚೆನ್ನಾಗಿ ಬ್ಯಾಕಪ್ ಸಿಸ್ಟಮ್ ಇದೆ. ಹಾಗಂತ ಕೇವಲ ಒಳ್ಳೆ ವಿಚಾರಗಳು ಮಾತ್ರ ಇರೋದು, ಯಾವುದೇ ರಿಸ್ಕ್ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಒಂದು ವೇಳೆ ಜೋಹೋದ ಮೇಲೆ ಸೈಬರ್ ಅಟ್ಯಾಕ್ ಆದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಈ ವಿಚಾರದಲ್ಲಿ ಜೋಹೋ ಗೂಗಲ್ನಷ್ಟು ಬೆಳೆದಿಲ್ಲ. ಇನ್ನು ಜೋಹೋವನ್ನು ಬಳಕೆ ಮಾಡಿ ಜನರಿಗೆ ಗೊತ್ತಿಲ್ಲ. ಗೂಗಲ್ ವಿಚಾರದಲ್ಲಿ ಜನರಿಗೆ ಬಹುತೇಕ ಎಲ್ಲವೂ ಗೊತ್ತಿದೆ, ಆದರೆ ಜೋಹೋದ ಬಗ್ಗೆ ನಮ್ಮ ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಬಳಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಜೋಹೋದ ಅರಟೈನಲ್ಲಿ ವಾಟ್ಸಪ್ ರೀತಿ ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಇಲ್ಲ. ಹೀಗೆ ಕೆಲವೊಂದು ವಿಚಾರದಲ್ಲಿ ಬದಲಾವಣೆಗಳು ಕೂಡ ಆಗಬೇಕಾಗಿದೆ. ಅದೇನೇ ಇರಲಿ, ಜೋಹೋ ಏನು ಮಾಡುತ್ತೆ ನೋಡೋಣ ಅಂತ ಹೇಳ್ತಾ ಇದ್ದ ಗೂಗಲ್ಗೆ ಈಗ ನಡುಕ ಶುರುವಾಗಿದೆ. ಈ ವರ್ಷದ ಅಂತ್ಯದ ವೇಳೆಗೆ ಭಾರತೀಯರು ಗೂಗಲ್ಗೆ ಸಂಪೂರ್ಣವಾಗಿ ಗುಡ್ ಬೈ ಹೇಳ್ತಾರಾ? ಅಚ್ಚರಿ ಇಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.